ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಒಂದು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸಿನ ಬಗ್ಗೆ ವಿಡಿಯೋ ಮಾಡ್ತಿದ್ದೆ. ಅಂದರೆ ಕಂಟಿನ್ಯೂಸ್ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೇನೆ ಆ್ಯಂಟಿಬಯೋಟಿಕ್. ಇವತ್ತಿನ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಗುಡ್ಸೆಫ್ 200. ಈ ನನ್ನ ಕಡೆ ಇರೋದು ಗುಡ್ಸೆಫ್ 200 ಇದೆ ಮತ್ತು ಗುಡ್ಸೆಫ್ 100 mg ಕೂಡ ಒಂದು ಟ್ಯಾಬ್ಲೆಟ್ ಇದೆ. ಸೊ ಎರಡು ಕೂಡ ಸೇಮ್ ಮ್ಯಾನುಫ್ಯಾಕ್ಚರು ಮತ್ತು ಯೂಸಸ್ ಕಾಂಬಿನೇಷನ್ ಮತ್ತು ಮಾಲಿಕ್ಯೂಲ್ ನೇಮ್, ಸೈಡ್ ಎಫೆಕ್ಟ್ಸ್, ಇನ್ಫೆಕ್ಷನ್ಸ್ ಎಲ್ಲ ಯೂಸಸ್ ಎಲ್ಲ ಕಂಪ್ಲೀಟಾಗಿ ಸೇಮ್ ಇರ್ತವೆ. ಇದು 100 mg ಅಷ್ಟು ಡಿಫ್ರೆನ್ಸ್ ಇರ್ತವೆ ಡೋಸ. ಇದು 200 mg ಆಗಿರುತ್ತೆ, ಇದು 100 mg ಆಗಿರುತ್ತೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ 200 mg ಅದ್ರ ಬಗ್ಗೆ. ಸೊ ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್ ಬಂದ್ಬಿಟ್ಟು ಸ್ನೇಹಿತರೆ ಬ್ರ್ಯಾಂಡ್ ನೇಮ್ ಗುಡ್ಸೆಫ್ 200. ಮಾಲಿಕ್ಯೂಲ್ ನೇಮ್ ಬಂದ್ಬಿಟ್ಟು ಸೆಫ್ಟಾಕ್ಸಮಿನ್ ಪ್ರಾಕ್ಸಿಟಲ್ ಟ್ಯಾಬ್ಲೆಟ್ ಅನ್ನುವಂಥ ಒಂದು ಮಾಲಿಕ್ಯೂಲ್ ನೇಮ್ ಇರುತ್ತೆ. ಸೊ ಎಷ್ಟು mg ಐತೆ ಅಂತ ನೋಡೋದಾದ್ರೆ ಈ ಸೆಫ್ಟಾಕ್ಸಮಿನ್ ಪ್ರಾಕ್ಸಿಟಿಲ್ ಟ್ಯಾಬ್ಲೆಟ್ಸ್ ಅನ್ನುವಂಥದ್ದು ಇದು ಬಂದುಬಿಟ್ಟು ಸ್ನೇಹಿತರೆ ಒಂದು ಟ್ಯಾಬ್ಲೆಟ್ ಕಂಟೆಂಟ್ ಅಂದರೆ ಸೆಫ್ಟಾಕ್ಸಮಿನ್ ಪ್ರಾಕ್ಸಿಟಲ್ IP ಈಕ್ವಾಲೆಂಟು ಸೆಫ್ಟಾಕ್ಸಮಿನ್ 200 mg ಇರುತ್ತೆ. ಸೊ ನಿಮ್ಮ ಹೆಸರು ಹೇಳುವಾಗ ಗುಡ್ಸೆಫ್ 200 mg ಇರುತ್ತಲ್ಲ. ಸೊ ಮಾಲಿಕ್ಯೂಲ್ ನೇಮು ಸೆಫ್ಟಾಕ್ಸಮಿನ್ 200 mg. ಈ ಒಂದು ಮಾಲಿಕ್ಯೂಲ್ ನೇಮ್ ನಿಮ್ಗೆ ಸೆಫ್ಟಾಕ್ಸಮಿನ್ ಸಿಗುತ್ತೆ. ಇದನ್ನು ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಲೈಫ್ ಮ್ಯಾನ್ಕ್ಯಾಂಡ್. ಇದು ಮ್ಯಾನ್ಕ್ಯಾಂಡ್ ಕಂಪ್ನಿಯವರು ಡಿವಿಷನ್ ಆಫ್ ಮ್ಯಾನ್ಕ್ಯಾಂಡ್ ಫಾರ್ಮಾ. ಸೊ ಮ್ಯಾನ್ಕ್ಯಾಂಡ್ ಕಂಪ್ನಿಯವರು ಈ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡಲಾಯಿತು. ನೋಡಲಿಕ್ಕೆ ಇದೇ ರೀತಿ ನಿಮಗೆ ಸ್ಟ್ರಿಪ್ ನೋಡ್ಲಿಕ್ಕೆ ಸಿಗುತ್ತೆ 10 ಪ್ಯಾಕೇಜಿಂಗ್. ಸೊ ಇದರ MRP ಬಂದುಬಿಟ್ಟು ನಿಮ್ಗೆ 10 ಟ್ಯಾಬ್ಲೆಟ್ಸಿಗೆ ನಿಮಗೆ $163.90 ಆಗುತ್ತೆ. ಮತ್ತು ಇದು ಕೂಡ ನಿಮ್ಗೆ 100 mg ಸ್ವಲ್ಪ ಕಡಿಮೆ ಬೀಳುತ್ತೆ. ಸೊ ಇದನ್ನು ಈ ರೀತಿ ನಿಮ್ಗೆ ನೋಡಲಿಕ್ಕೆ ಇದರ ಪ್ಯಾಕೇಜಿಂಗ್ ಸಿಗುತ್ತೆ. ಇದು ಸಹ 10 ಒಂದು ಪ್ಯಾಕೇಜಿಂಗ್. MRP ಬಂದುಬಿಟ್ಟು $141.90 ಇದರ ಒಂದು MRP ಆಗಿರುತ್ತೆ ಸ್ನೇಹಿತರೆ. ಮತ್ತು ಈ ಒಂದು ಟ್ಯಾಬ್ಲೆಟಿನ ಒಂದು ಬೆನಿಫಿಟ್ಸ್ ಏನು, ಯೂಸಸ್ ಅಂತ ಹೇಳೋದು ಸ್ನೇಹಿತರೆ. ಸೊ ಈ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ನಿಮಗೆ ಒಂದು ಕಂಪ್ಲೀಟ್ ಆಗಿದೆ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ. ಇದು ಇನ್ನೊಂದು ವಿಷಯ, ಇದರಲ್ಲಿ ಶೆಡ್ಯೂಲ್ H1 ಡ್ರಗ್ ಆಗಿರುತ್ತೆ. ಈ ಸೆಫ್ಟಾಕ್ಸಮಿನ್ ಬಂದುಬಿಟ್ಟು ಈ ಸೆಫ್ಟಾಕ್ಸಮಿನ್ ಅಂತಂದರೆ ಇದು ಏನಾಗುತ್ತೆ ಅಂದರೆ ನೀವು ಇದರ ಒಂದು ಪ್ರಿಸ್ಕ್ರಿಪ್ಷನ್ ಬೇಸ್ಡ್ ಮೆಡಿಸಿನ್ ಆಗಿರುತ್ತೆ. ಅಂದರೆ ಕಂಪಲ್ಸರಿಯಾಗಿ ನೀವು ಪ್ರಿಸ್ಕ್ರಿಪ್ಷನ್ ಏನು ಮಾಡ್ಬೇಕಾದ್ರೆ ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಡಾಕ್ಟರ್ ರೆಫರ್ ಚೀಟಿ ಇರಲ್ಲ, ಅಂದರೆ ಪ್ರಿಸ್ಕ್ರಿಪ್ಷನ್ ಚೀಟಿ ಇಲ್ಲದ ಈ ಒಂದು ಮೆಡಿಸಿನನ್ನು ನೀವು ಯಾವುದೇ ರೀತಿ ಕೊಡೋ ಹಾಗಿಲ್ಲ. ಈ ಒಂದು ಮೆಡಿಸಿನ್ ಈ ಸೆಫ್ಟಾಕ್ಸಮಿನ್ ಅನ್ನುವಂಥ ಒಂದು ಕಂಟೆಂಟ್ ಇರುವಂಥ ಯಾವುದೇ ಮೆಡಿಸಿನನ್ನು ನೀವು ಮತ್ತು ಇದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂದರೆ ಇದೊಂದು ಆ್ಯಂಟಿಬಯೋಟಿಕ್ ಒಂದು ಟ್ಯಾಬ್ಲೆಟ್ ಆಗಿರೋದ್ರಿಂದ ಏನು ಮಾಡ್ತಾರೆ, ಆಲ್ಮೋಸ್ಟ್ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಈ ಒಂದು ಟ್ಯಾಬ್ಲೆಟನ್ನು ನಿಮಗೆ ಯೂಸ್ ಮಾಡ್ತಾರೆ. ಅದರ ಜೊತೆಗೆ ಏನಾದರೂ ಟೈಫಾಯ್ಡ್ ಫೀವರ್ ಇತ್ತಂತಂದರೆ, ಟಾನ್ಸಿಲ್ಸ್, ಸೈನಸ್, ನಿಮೋನಿಯಾ ಮತ್ತು ಏನಾದರೂ ಇನ್ಫೆಕ್ಷನ್, ಡೆಂಟಲ್ ಇನ್ಫೆಕ್ಷನ್ಸ್ ಸೋರ್ಸ್ ಆಗಿತ್ತಂದ್ರೆ, ಮತ್ತು ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್, ಇಯರ್, ನೋಸ್, ಥ್ರೋಟ್, ಲಂಗ್ಸ್, ಸ್ಕಿನ್, ಐ, ಮಕ್ಕಳದಾಗಿರ್ಬೋದು ದೊಡ್ಡರಾಗಿರ್ಬೋದು ಎಲ್ಲರಲ್ಲೂ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಇದು ಸಿರಪ್ ಫಾರ್ಮಲ್ಲಿ ಸಿಗುತ್ತೆ ನಿಮಗೆ ಸೆಫ್ಟಾಕ್ಸಮಿನ್ ಅನ್ನೋದು. ಇದೊಂಥರ ಒಂದು ಬೆಸ್ಟ್ ಆ್ಯಂಟಿಬಯೋಟಿಕ್ ಆಗಿ ಬೆಸ್ಟ್ ಅಂತ ಹೇಳ್ತೇನೆ. ಅಂದರೆ ಇದು ಏನು ಮಾಡುತ್ತಂಬ ಅಂದರೆ ಬ್ಯಾಕ್ಟೀರಿಯಾ ಏನು ಮಾಡುತ್ತದೆ, ಅದು ಸ್ಟಾಪ್ ಮಾಡುತ್ತೆ ಗ್ರೋಯಿಂಗ್ ಆಗೋದನ್ನು ಅಂದರೆ, ಮತ್ತು ಪ್ರಿವೆಂಟ್ ಮಾಡುತ್ತೆ. ಮತ್ತು ಏನಾದರೂ ಸ್ಪ್ರೆಡ್ ಆಗ್ತಾ ಇತ್ತು ಅಂದರೆ ಈ ಒಂದು ಇನ್ಫೆಕ್ಷನ್ಸ್ ಅಂತ ಈ ಒಂದು ಟ್ಯಾಬ್ಲೆಟಿಂದ ಸ್ನೇಹಿತರೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟನ್ನು ನಾವು ಹೇಳೋದು, ಸೈಡ್ ಎಫೆಕ್ಟ್ ಬಂದುಬಿಟ್ಟು ಕಾಮನ್ ಸೈಡ್ ಎಫೆಕ್ಟ್ ನಾಸಿಯಾ, ವಾಮಿಟಿಂಗ್, ಡಯೂರಿಯಾ, ಸ್ಟಮಕ್ ಪೇನ್. ಸೊ ಇವೆಲ್ಲ ಏನೋ ಸೈಡ್ ಎಫೆಕ್ಟ್ಗಳು ಟೆಂಪ್ರರಿ ಆಗಿರುತ್ತೆ, ಏನು ಜಾಸ್ತಿ ಆಗಿರೋಂಗಿಲ್ಲ. ಇನ್ ಕೇಸ್ ನಿಮ್ಗೆ ಏನು ಜಾಸ್ತಿ ಆಗ್ತಾ ಇತ್ತು ಅಂದ್ರೆ ಆ ಒಂದು ಟ್ಯಾಬ್ಲೆಟನ್ನು ಡಿಸ್ಕಂಟಿನ್ಯೂ ಮಾಡಬೇಕಾಗತ್ತೆ. ಡಿಸ್ಕಂಟಿನ್ಯೂ ಮಾಡಿ ಡಾಕ್ಟರ್ ನೀವು ಕನ್ಸಲ್ಟನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಈ ಒಂದು ಟ್ಯಾಬ್ಲೆಟಿಂದ. ಮತ್ತು ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕಪ್ಪ ಅಂದರೆ ಇದು ಆ್ಯಸ್ ಎ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್ ಅಂತ ಮೊದಲೇ ಹೇಳ್ಬಿಟ್ಟಿದೆ. ಆದರೂ ಇನ್ ಜನರಲ್ ನಾವು ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದ ಅನುಭವದ ಪ್ರಕಾರ ಈ ಒಂದು ಟ್ಯಾಬ್ಲೆಟನ್ನು 200 mg ಆದರೆ ಬೆಳಿಗ್ಗೆ ಒಂದು ರಾತ್ರಿ ಒಂದು ತೆಗೆದುಕೊಳ್ಬೇಕಾಗತ್ತೆ. ದೊಡ್ಡವರಾದ ಅಂದರೆ ಅಡಲ್ಟ್ ಬಂದುಬಿಟ್ಟು ಇದು 200 mg ಬೆಳಿಗ್ಗೆ ಒಂದು ರಾತ್ರಿ ದಿನಕ್ಕೆ 2 ಟೈಮ್ ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಸಣ್ಣ ಮಕ್ಕಳಾದ್ರೆ ಅರ್ಧ mg ಅಂದರೆ 10 ವರ್ಷದಿಂದ 12 ಅಥವಾ 14-18 ವರ್ಷ ಮಟ್ಟ ಅಂತಂದರೆ ಒಂದು 100 mg ಆದರೆ ಒಂದೊಂದು ಟ್ಯಾಬ್ಲೆಟ್. ಸೊ 200 mg ಆದರೆ ಅರ್ಧ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.